ಇಲ್ಲಿ ಕೈದಿಗಳಿಗೆ ರಾಜಾತಿಥ್ಯವನ್ನು ನೀಡಲಾಗ್ತಾ ಇದೆ ಅಂತಕ್ಕಂತಹ ಚರ್ಚೆ ಸಾಕಷ್ಟು ಸದ್ದನ್ನು ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಡಿಜಿಪಿ ಅಲೋಕ್ ಕುಮಾರ್ ಅವರು ಕಲಬುರಗಿ ಕಾರಾಗೃಹಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಸಮಾಲೋಚನೆ ನಡೆಸಿ ಸಭೆಗಳನ್ನ ನಡೆಸಿ ಹಾಗೂ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಆ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ಕೈದಿಗಳ ಮೋಜು ಮಸ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾರಾಗೃಹ ಡಿಜಿಪಿ ಆದಂತಹ ಅಲೋಕ್ ಕುಮಾರ್ ಅವರು ಕಲಬುರಗಿ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಸೆಂಟ್ರಲ್ ಜೈಲಿನಲ್ಲಿರುವಂತಹ ನಾಲ್ಕೂವರು ಕೈದಿಗಳು ಏನು ಕಳೆದ ಕೆಲ ದಿನಗಳ ಹಿಂದೆ ಜೂಜಾಟ ಆಡಿರುವಂತಹ ವಿಡಿಯೋ ಮತ್ತೆ ಜೊತೆಗೆ ಇಸ್ಪಿಟ್ಟು ಮದ್ಯದ ಬಾಟ್ಲಿಗಳನ್ನು ಇಟ್ಕೊಂಡು ಮೋಜು ಮಸ್ತಿ ಮಾಡ್ತಾ ಇರುವಂತಹ ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದಾದ ಬಳಿಕ ಇದೀಗ ಏನು ಕಾರಾಗೃಹ ಇಲಾಖೆ ಆನಂದ್ ರೆಡ್ಡಿ ಅವರ ನೇತೃತ್ವದಲ್ಲಿ ತನಿಖೆಗೂ ಕೂಡ ಸೂಚಿಸಿತ್ತು. ಅದಾದ ನಂತರ ಇದೀಗ ಕಾರಾಗೃಹ ಡಿಜಿಪಿ ಆದಂತಹ ಅಲೋಕ್ ಕುಮಾರ್ ಮತ್ತೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದಂತಹ ಏನು ಶರಣಪ್ಪ SD ಅವರ ನೇತೃತ್ವದ ತನಿಖೆ ನಡೆಸೋದಕ್ಕೆ ಖುದ್ದು ಅಲೋಕ್ ಕುಮಾರ್ ಅವರೇ ಇದೀಗ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ನೀಡಿರುವಂತದ್ದು. ಇಲ್ಲಿ ಈಗಾಗಲೇ ಏನು ಜೈಲಿನಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಮತ್ತೊಂದು ಕಡೆ ಇದೆಲ್ಲವೂ ಕೂಡ ಅಂದ್ರೆ ಜೈಲು ಭೇಟಿ ಮತ್ತೆ ಪರಿಶೀಲನೆಯ ನಂತರ ಕಲಬುರಗಿಯ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನು ಕೂಡ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಇಡೀ ಪ್ರಕರಣ ಹೇಗಾಯಿತು ಅನ್ನೋದ್ರ ಬಗ್ಗೆ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿ ವರದಿಯನ್ನ ಕೂಡ ಸಿದ್ಧಪಡಿಸಿ ಸರ್ಕಾರಕ್ಕೆ ನೀಡುವುದಕ್ಕೆ ಮುಂದಾಗಿರುವಂತದ್ದು. ಆದರೆ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ಅಂಶ ಅಂದ್ರೆ ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಇಷ್ಟೊಂದು ವಸ್ತುಗಳು ಅಂದ್ರೆ ಒಂದು ಬ್ರಾಂಡೆಡ್ ಮದ್ಯ, ಸಿಗರೇಟು, ಮೊಬೈಲ್ ಜೊತೆಗೆ ಇಸ್ಪೀಟು ಇವೆಲ್ಲವೂ ಕೂಡ ಪೂರೈಕೆ ಆಗ್ತದೆ. ಒಳಗಡೆ ಇರುವಂತಹ ಕೈದಿಗಳು ಕೂಡ ಬಿಂದಾಸ್ ಆಗಿ ಇಸ್ಪೀಟ್ ಆಡ್ತಾ ಇರುವಂತಹ ವಿಡಿಯೋ ಕೂಡ ವೈರಲ್ ಆಗಿರುವಂತದ್ದು. ಸೊ ಹಾಗಾಗಿ ಎಲ್ಲ ವಿಷಯಗಳ ಬಗ್ಗೆ ಇದೀಗ ಖುದ್ದು ಡಿಜಿಪಿ ಅಲೋಕ್ ಕುಮಾರ್ ಅವರು ಪರಿಶೀಲನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಅಂತಿಮವಾಗಿ ಜೈಲು ಅಧಿಕಾರಿಗಳು ಅಥವಾ ಜೈಲು ಸಿಬ್ಬಂದಿಗಳ ಕೈವಾಡ ಇಲ್ಲದೆ ಇದ್ಯಾವುದೂ ಕೂಡ ಜೈಲಿನಲ್ಲಿ ಹೋಗೋದಿಲ್ಲ ಅನ್ನೋಂಥದ್ದಂತೂ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು. ಹಾಗಾಗಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಜೊತೆಗೆ ಸಂಬಂಧಪಟ್ಟಂತ ಕೈದಿಗಳ ವಿರುದ್ಧ ಕೂಡ ಏನು ಕ್ರಮ ಕೈಗೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರುವಂತದ್ದು. ಈಗೊಂದು ಬ್ರೇಕ್ನ ಬಳಿಕ ರಿಪೋರ್ಟರ್ ಬುಲೆಟಿನ್ ಮತ್ತೆ ಮುಂದುವರಿಯುತ್ತೆ. ಇಲ್ಲಿ ಕೈದಿಗಳಿಗೆ ರಾಜಾತಿಥ್ಯವನ್ನು ನೀಡಲಾಗ್ತಾ ಇದೆ ಅಂತಕ್ಕಂತಹ ಚರ್ಚೆ ಸಾಕಷ್ಟು ಸದ್ದನ್ನು ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಡಿಜಿಪಿ ಅಲೋಕ್ ಕುಮಾರ್ ಅವರು ಕಲಬುರಗಿ ಕಾರಾಗೃಹಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಸಮಾಲೋಚನೆ ನಡೆಸಿ ಸಭೆಗಳನ್ನ ನಡೆಸಿ ಹಾಗೂ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಆ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ಕೈದಿಗಳ ಮೋಜು ಮಸ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾರಾಗೃಹ ಡಿಜಿಪಿ ಆದಂತಹ ಅಲೋಕ್ ಕುಮಾರ್ ಅವರು ಕಲಬುರಗಿ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಸೆಂಟ್ರಲ್ ಜೈಲಿನಲ್ಲಿರುವಂತಹ ನಾಲ್ಕೂವರು ಕೈದಿಗಳು ಏನು ಕಳೆದ ಕೆಲ ದಿನಗಳ ಹಿಂದೆ ಜೂಜಾಟ ಆಡಿರುವಂತಹ ವಿಡಿಯೋ ಮತ್ತೆ ಜೊತೆಗೆ ಇಸ್ಪಿಟ್ಟು ಮದ್ಯದ ಬಾಟ್ಲಿಗಳನ್ನು ಇಟ್ಕೊಂಡು ಮೋಜು ಮಸ್ತಿ ಮಾಡ್ತಾ ಇರುವಂತಹ ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದಾದ ಬಳಿಕ ಇದೀಗ ಏನು ಕಾರಾಗೃಹ ಇಲಾಖೆ ಆನಂದ್ ರೆಡ್ಡಿ ಅವರ ನೇತೃತ್ವದಲ್ಲಿ ತನಿಖೆಗೂ ಕೂಡ ಸೂಚಿಸಿತ್ತು. ಅದಾದ ನಂತರ ಇದೀಗ ಕಾರಾಗೃಹ ಡಿಜಿಪಿ ಆದಂತಹ ಅಲೋಕ್ ಕುಮಾರ್ ಮತ್ತೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದಂತಹ ಏನು ಶರಣಪ್ಪ SD ಅವರ ನೇತೃತ್ವದ ತನಿಖೆ ನಡೆಸೋದಕ್ಕೆ ಖುದ್ದು ಅಲೋಕ್ ಕುಮಾರ್ ಅವರೇ ಇದೀಗ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ನೀಡಿರುವಂತದ್ದು. ಇಲ್ಲಿ ಈಗಾಗಲೇ ಏನು ಜೈಲಿನಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಮತ್ತೊಂದು ಕಡೆ ಇದೆಲ್ಲವೂ ಕೂಡ ಅಂದ್ರೆ ಜೈಲು ಭೇಟಿ ಮತ್ತೆ ಪರಿಶೀಲನೆಯ ನಂತರ ಕಲಬುರಗಿಯ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನು ಕೂಡ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಇಡೀ ಪ್ರಕರಣ ಹೇಗಾಯಿತು ಅನ್ನೋದ್ರ ಬಗ್ಗೆ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿ ವರದಿಯನ್ನ ಕೂಡ ಸಿದ್ಧಪಡಿಸಿ ಸರ್ಕಾರಕ್ಕೆ ನೀಡುವುದಕ್ಕೆ ಮುಂದಾಗಿರುವಂತದ್ದು. ಆದರೆ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ಅಂಶ ಅಂದ್ರೆ ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಇಷ್ಟೊಂದು ವಸ್ತುಗಳು ಅಂದ್ರೆ ಒಂದು ಬ್ರಾಂಡೆಡ್ ಮದ್ಯ, ಸಿಗರೇಟು, ಮೊಬೈಲ್ ಜೊತೆಗೆ ಇಸ್ಪೀಟು ಇವೆಲ್ಲವೂ ಕೂಡ ಪೂರೈಕೆ ಆಗ್ತದೆ. ಒಳಗಡೆ ಇರುವಂತಹ ಕೈದಿಗಳು ಕೂಡ ಬಿಂದಾಸ್ ಆಗಿ ಇಸ್ಪೀಟ್ ಆಡ್ತಾ ಇರುವಂತಹ ವಿಡಿಯೋ ಕೂಡ ವೈರಲ್ ಆಗಿರುವಂತದ್ದು. ಸೊ ಹಾಗಾಗಿ ಎಲ್ಲ ವಿಷಯಗಳ ಬಗ್ಗೆ ಇದೀಗ ಖುದ್ದು ಡಿಜಿಪಿ ಅಲೋಕ್ ಕುಮಾರ್ ಅವರು ಪರಿಶೀಲನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಅಂತಿಮವಾಗಿ ಜೈಲು ಅಧಿಕಾರಿಗಳು ಅಥವಾ ಜೈಲು ಸಿಬ್ಬಂದಿಗಳ ಕೈವಾಡ ಇಲ್ಲದೆ ಇದ್ಯಾವುದೂ ಕೂಡ ಜೈಲಿನಲ್ಲಿ ಹೋಗೋದಿಲ್ಲ ಅನ್ನೋಂಥದ್ದಂತೂ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು. ಹಾಗಾಗಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಜೊತೆಗೆ ಸಂಬಂಧಪಟ್ಟಂತ ಕೈದಿಗಳ ವಿರುದ್ಧ ಕೂಡ ಏನು ಕ್ರಮ ಕೈಗೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರುವಂತದ್ದು. ಈಗೊಂದು ಬ್ರೇಕ್ನ ಬಳಿಕ ರಿಪೋರ್ಟರ್ ಬುಲೆಟಿನ್ ಮತ್ತೆ ಮುಂದುವರಿಯುತ್ತೆ. ಇಲ್ಲಿ ಕೈದಿಗಳಿಗೆ ರಾಜಾತಿಥ್ಯವನ್ನು ನೀಡಲಾಗ್ತಾ ಇದೆ ಅಂತಕ್ಕಂತಹ ಚರ್ಚೆ ಸಾಕಷ್ಟು ಸದ್ದನ್ನು ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಡಿಜಿಪಿ ಅಲೋಕ್ ಕುಮಾರ್ ಅವರು ಕಲಬುರಗಿ ಕಾರಾಗೃಹಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಸಮಾಲೋಚನೆ ನಡೆಸಿ ಸಭೆಗಳನ್ನ ನಡೆಸಿ ಹಾಗೂ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಆ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ.
ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ಕೈದಿಗಳ ಮೋಜು ಮಸ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾರಾಗೃಹ ಡಿಜಿಪಿ ಆದಂತಹ ಅಲೋಕ್ ಕುಮಾರ್ ಅವರು ಕಲಬುರಗಿ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಸೆಂಟ್ರಲ್ ಜೈಲಿನಲ್ಲಿರುವಂತಹ ನಾಲ್ಕೂವರು ಕೈದಿಗಳು ಏನು ಕಳೆದ ಕೆಲ ದಿನಗಳ ಹಿಂದೆ ಜೂಜಾಟ ಆಡಿರುವಂತಹ ವಿಡಿಯೋ ಮತ್ತೆ ಜೊತೆಗೆ ಇಸ್ಪಿಟ್ಟು ಮದ್ಯದ ಬಾಟ್ಲಿಗಳನ್ನು ಇಟ್ಕೊಂಡು ಮೋಜು ಮಸ್ತಿ ಮಾಡ್ತಾ ಇರುವಂತಹ ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದಾದ ಬಳಿಕ ಇದೀಗ ಏನು ಕಾರಾಗೃಹ ಇಲಾಖೆ ಆನಂದ್ ರೆಡ್ಡಿ ಅವರ ನೇತೃತ್ವದಲ್ಲಿ ತನಿಖೆಗೂ ಕೂಡ ಸೂಚಿಸಿತ್ತು. ಅದಾದ ನಂತರ ಇದೀಗ ಆ ಕಾರಾಗೃಹ ಡಿಜಿಪಿ ಆದಂತಹ ಅಲೋಕ್ ಕುಮಾರ್ ಮತ್ತೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದಂತಹ ಏನು ಶರಣಪ್ಪ SD ಅವರ ನೇತೃತ್ವದ ತನಿಖೆ ನಡೆಸೋದಕ್ಕೆ ಖುದ್ದು ಅಲೋಕ್ ಕುಮಾರ್ ಅವರೇ ಇದೀಗ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ನೀಡಿರುವಂತದ್ದು. ಇಲ್ಲಿ ಈಗಾಗಲೇ ಏನು ಜೈಲಿನಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಮತ್ತೊಂದು ಕಡೆ ಇದೆಲ್ಲವೂ ಕೂಡ ಅಂದ್ರೆ ಜೈಲು ಭೇಟಿ ಮತ್ತೆ ಪರಿಶೀಲನೆ ನಂತರ ಕಲಬುರಗಿಯ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನು ಕೂಡ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಇಡೀ ಪ್ರಕರಣ ಹೇಗಾಯಿತು ಅನ್ನೋದ್ರ ಬಗ್ಗೆ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿ ಆ ವರದಿಯನ್ನ ಕೂಡ ಸಿದ್ಧಪಡಿಸಿ ಸರ್ಕಾರಕ್ಕೆ ನೀಡುವುದಕ್ಕೆ ಮುಂದಾಗಿರುವಂತದ್ದು. ಆದರೆ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ಅಂಶ ಅಂದ್ರೆ ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಇಷ್ಟೊಂದು ವಸ್ತುಗಳು ಅಂದ್ರೆ ಒಂದು ಬ್ರಾಂಡೆಡ್ ಮದ್ಯ, ಸಿಗರೇಟ್, ಮೊಬೈಲ್ ಜೊತೆಗೆ ಇಸ್ಪೀಟು ಇವೆಲ್ಲವೂ ಕೂಡ ಪೂರೈಕೆ ಆಗ್ತದೆ. ಒಳಗಡೆ ಇರುವಂತಹ ಕೈದಿಗಳು ಕೂಡ ಬಿಂದಾಸ್ ಆಗಿ ಇಸ್ಪೀಟ್ ಆಡ್ತಾ ಇರುವಂತಹ ವಿಡಿಯೋ ಕೂಡ ವೈರಲ್ ಆಗಿರುವಂತದ್ದು. ಸೊ ಹಾಗಾಗಿ ಅಂಶಗಳ ಬಗ್ಗೆ ಇದೀಗ ಖುದ್ದು ಡಿಜಿಪಿ ಅಲೋಕ್ ಕುಮಾರ್ ಅವರು ಪರಿಶೀಲನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಅಂತಿಮವಾಗಿ ಜೈಲು ಅಧಿಕಾರಿಗಳು ಅಥವಾ ಜೈಲು ಸಿಬ್ಬಂದಿಗಳ ಕೈವಾಡ ಇಲ್ಲದೆ ಇದ್ಯಾವುದೂ ಕೂಡ ಜೈಲಿನಲ್ಲಿ ಹೋಗೋದಿಲ್ಲ ಅನ್ನೋದಂತೂ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು. ಹಾಗಾಗಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಜೊತೆಗೆ ಸಂಬಂಧಪಟ್ಟಂತ ಕೈದಿಗಳ ವಿರುದ್ಧ ಕೂಡ ಏನು ಕ್ರಮ ಕೈಗೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಾರ ಅನ್ನೋದು ಕೂಡ ಕಾದು ನೋಡಬೇಕಾಗಿರುವಂತದ್ದು. ಈಗೊಂದು ಬ್ರೇಕ್ನ ಬಳಿಕ ರಿಪೋರ್ಟರ್ ಬುಲೆಟಿನ್ ಮತ್ತೆ ಮುಂದುವರಿಯುತ್ತೆ. ಇಲ್ಲಿ ಕೈದಿಗಳಿಗೆ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ ಅಂತಕ್ಕಂತಹ ಚರ್ಚೆ ಸಾಕಷ್ಟು ಸದ್ದನ್ನ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಡಿಜಿಪಿ ಅಲೋಕ್ ಕುಮಾರ್ ಅವರು ಕಲಬುರಗಿ ಕಾರಾಗೃಹಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಸಮಾಲೋಚನೆ ನಡೆಸಿ ಸಭೆಗಳನ್ನ ನಡೆಸಿ ಹಾಗೂ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಆ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ಕೈದಿಗಳ ಮೋಜು ಮಸ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾರಾಗೃಹ ಡಿಜಿಪಿ ಆದಂತಹ ಅಲೋಕ್ ಕುಮಾರ್ ಅವರು ಕಲಬುರಗಿ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಸೆಂಟ್ರಲ್ ಜೈಲಿನಲ್ಲಿರುವಂತಹ ನಾಲ್ಕೂವರು ಕೈದಿಗಳು ಏನು ಕಳೆದ ಕೆಲ ದಿನಗಳ ಹಿಂದೆ ಜೂಜಾಟ ಆಡಿರುವಂತಹ ವಿಡಿಯೋ ಮತ್ತೆ ಜೊತೆಗೆ ಇಸ್ಪಿಟ್ಟು ಮದ್ಯದ ಬಾಟ್ಲಿಗಳನ್ನು ಇಟ್ಕೊಂಡು ಮೋಜು ಮಸ್ತಿ ಮಾಡ್ತಾ ಇರುವಂತಹ ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದಾದ ಬಳಿಕ ಇದೀಗ ಏನು ಕಾರಾಗೃಹ ಇಲಾಖೆ ಆನಂದ್ ರೆಡ್ಡಿ ಅವರ ನೇತೃತ್ವದಲ್ಲಿ ತನಿಖೆಗೂ ಕೂಡ ಸೂಚಿಸಿತ್ತು. ಅದಾದ ನಂತರ ಇದೀಗ ಆ ಕಾರಾಗೃಹ ಡಿಜಿಪಿ ಆದಂತಹ ಅಲೋಕ್ ಕುಮಾರ್ ಮತ್ತೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದಂತಹ ಏನು ಶರಣಪ್ಪ SD ಅವರ ನೇತೃತ್ವದ ತನಿಖೆ ನಡೆಸೋದಕ್ಕೆ ಖುದ್ದು ಅಲೋಕ್ ಕುಮಾರ್ ಅವರೇ ಇದೀಗ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ನೀಡಿರುವಂತದ್ದು. ಇಲ್ಲಿ ಈಗಾಗಲೇ ಏನು ಜೈಲಿನಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಮತ್ತೊಂದು ಕಡೆ ಇದೆಲ್ಲವೂ ಕೂಡ ಅಂದ್ರೆ ಜೈಲು ಭೇಟಿ ಮತ್ತೆ ಪರಿಶೀಲನೆ